देवतां जन्मदात्रीं च देहपुष्टिविवर्धिनीं सर्वविद्याप्रदात्रीं च मातरं प्रणमाम्यहं देवं च जन्मदातारं जीवनाधारकल्पकं सर्वत्यागमयं धीरं पितरं प्रणमाम्यहं नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः वन्दे वरदहस्तं च सत्यधर्मस्वरूपिणं शान्तं दिव्यं गुरुं वन्दे वरदापुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं वसाकुलिस्थं तं देवं नारायणं नमाम्यहं वागर्थाविव सम्पृक्तौ वागर्थप्रतिपत्तये जगतः पितरौ वन्दे पार्वती परमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ. ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು, ವಂದನೆಗಳು. ಮಿತ್ರರೇ, ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಶರದೃತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆಯೆಂದು ಕೊನೆಗೊಳ್ಳುತ್ತದೆ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 3ನೇ ತಾರೀಕು ಅಕ್ಟೋಬರಿನಿಂದ 1ನೇ ತಾರೀಕು ನವೆಂಬರಿನ ತಾರೀಕಿನಂದು ಮುಗಿಯುವಂಥ ದಿನ. ಹಾಗಾಗಿ 3ನೇ ತಾರೀಕು ಅಕ್ಟೋಬರಿಂದ ನವೆಂಬರ್ 1ರವರೆಗೆ ಇರುವಂತಹ ಮಾಸ. ಈ ಒಂದು ಮಾಸ, ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು. ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ. ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ, ಶರಶ್ಚಂದ್ರ ಅಂತಲೇ ಕರೀತಾರೆ. ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ 12 ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿ ಎನ್ನುವನು ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ, ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ, ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ. ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ತುಲಾ ರಾಶಿಯಿಂದ ಸ್ವಸ್ಥಾನದಿಂದ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಹಾಗೆಯೇ ಇನ್ನು ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ನೀಚತ್ವವನ್ನು ಪಡೀತಾ ಇದ್ದಾನೆ. ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ. ಮಿತ್ರರೇ, ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ. ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ. ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ, ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ, ತಮಾಷೆಗೆ ಹೇಳಿರೋದು. ಇರಲಿ, ಯಾಕೆ ಅಂತಂದರೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ. ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಾಮೆಂಟ್ ಮಾಡ್ತೀರಾ. ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಾಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ. ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ. ಹಾಗೆಯೇ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು. ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ. ಏನು ಅಂತ ಕೇಳಿದರೆ, ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದ್ದೇವೆ. ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದರೆ ಏನು, ಅದು ಯಾಕೆ ಹೀಗೆ, ಚಂದ್ರ ಏನು, ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ, ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ. ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಪ್ಲೇ ಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ. ಹಾಗೆ ಅದನ್ನು ನೋಡದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ, ಇನ್ನೊಬ್ಬರು ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ. ಏನು ಬೇಕಾದರೂ ಬರ್ಕೊಳ್ಳಿ. ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳೋದಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು. ಒಂದು ವರ್ಷ ವ್ಯತ್ಯಾಸದಿಂದಲೂ 27 ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ. ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರೆಗೂ ಕೂಡ ಹೊಂದುತ್ತಾರೆ. ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು, ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು, ಬೆಳಗು ಇರ್ಬೋದು, ಉದ್ದ ಇರ್ಬೋದು, ಗಿಡ್ಡ ಇರ್ಬೋದು, ದಪ್ಪ ಇರ್ಬೋದು, ರೋಗಿಷ್ಠರಾಗಿರ್ಬೋದು, ಅತ್ಯಂತ ದೃಢಕಾಯರಾಗಿರ್ಬೋದು, ಹಾಗೆಯೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು, ಹಾಗೆ ಬಡವರಾಗಿರ್ಬೋದು. ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ. ಹಾಗಾಗಿ ನಾವು ಹೇಳುವ ಯಾವುದೇ ಫಲವೂ ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ. ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ,
ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂತಹ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ. ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೇ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ? ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ, ತಂದೆಯನ್ನು ನಿರಂತರ ಗೌರವಿಸ್ತಾ, ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ, ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು, ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ. ಇದು ಇನ್ಪುಟ್ ಇದು ಔಟ್ಪುಟ್ ಆಗುತ್ತೆ. ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು. ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಕಿವಿ ಒಳಗೆ ಬರಬೇಕು. ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು. ಮಿತ್ರರೇ, ನೋಡೋಣ ಮುಂದಿನ ರಾಶಿಯ ಭವಿಷ್ಯ. ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಫಲವನ್ನು ಕೇಳಲಿಕ್ಕೆ ನಮ್ಮ ಆತ್ಮೀಯ ಸ್ವಾಗತ. ಈ ಮುಂಚೆ ಹೇಳಿದಂತೆ ಅತ್ಯುತ್ತಮವಾದ ಫಲವನ್ನು ಈ ಆಶ್ವಯುಜ ಮಾಸದಲ್ಲಿ ಪಡೆಯುವಂತಹ ಒಂದು ಪ್ರಯತ್ನ ನಿಮ್ಮಿಂದ ಆಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಆತ್ಮೀಯ ಮಿತ್ರರೇ, ವೃಶ್ಚಿಕ ರಾಶಿಯಲ್ಲಿ ಈ ಶುಕ್ರನು ಪ್ರವೇಶ ಮಾಡ್ತಾ ಇದ್ದಾನೆ, ಬುಧನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಕುಜ ರಾಶ್ಯಾಧಿಪತಿ ಅಂತ ಕುಜನು ಅಷ್ಟಮದಲ್ಲಿದ್ದು ಈ ಒಂದು ಮಾಸದಲ್ಲಿ ಭಾಗ್ಯಕ್ಕೆ ಪ್ರವೇಶ ಮಾಡಿದರೂ ನೀಚತ್ವವನ್ನು ಹೊಂದುತ್ತಾನೆ. ಹಾಗಾಗಿ ಕುಲದೇವತಾ ಆರಾಧನೆಯ ಫಲ ಮುಖ್ಯವಾಗಿ ಕಂಡುಬರ್ತದೆ. ಕುಜನ ಸ್ವಾಭಾವಿಕ ರಜೋಗುಣದಿಂದಾಗಿ ಉಂಟಾಗುವ ಸಿಟ್ಟನ್ನು ಕಡಿಮೆ ಮಾಡಿಕೊಂಡಾಗ, ಅಳು ಬೇಸರ ಇತ್ಯಾದಿಗಳನ್ನು ಕಡಿಮೆ ಮಾಡಿಕೊಂಡಾಗ ಆ ಕುಜನ ನೀಚತ್ವದ ಫಲದಿಂದ ಸ್ವಲ್ಪ ಅವನ ಒಳ್ಳೆಯ ಫಲವನ್ನು ಅನುಭವಿಸ್ಬೋದು. ಅದೇ ರೀತಿಯಾಗಿ ಕುಲದೇವತಾ ಆರಾಧನೆಯನ್ನು, ದುರ್ಗಿಯ ಆರಾಧನೆಯನ್ನು, ಚೌಡಿಯ ಆರಾಧನೆಯನ್ನು ಮಾಡುವುದರಿಂದ ಕೂಡ ನಿಮ್ಮ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಕಾರಣ ಏನು ಅಂದರೆ, ವೃಷಭದಲ್ಲಿರುವಂತಹ ಗುರು ನೇರವಾದ ದೃಷ್ಟಿಯನ್ನು ವೃಶ್ಚಿಕಕ್ಕೆ ಬೀರಿದ್ದಾನೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯ ಸಂಪೂರ್ಣ ಫಲ ನಿಮಗೆ ಈ ಒಂದು ಆಶ್ವೀಜ ಮಾಸದಲ್ಲಿ ಅತ್ಯುತ್ತಮವಾಗಿ ಸಿಗುವಂಥ ಲಕ್ಷಣವನ್ನು ಹೊಂದಿದೆ. ಈ ಗುರುವಿನ ನೇರವಾದ ದೃಷ್ಟಿ ಇದ್ದು ರಾಶಿಧಿಪತಿಯು ಭಾಗ್ಯಕ್ಕೆ ಹೋಗುವಂಥ ಈ ಒಂದು ಆಶ್ವೀಜ ಮಾಸ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ನೀಡಲಿಕ್ಕಿದೆ. ಆರೋಗ್ಯದಲ್ಲಿ ಎಲ್ಲವೂ ರೀತಿಯಿಂದ ಕೊಡಲಿಕ್ಕಿದೆ. ಆದರೂ ಕೂಡ ರವಿಯು ವ್ಯಯಕ್ಕೆ ಬರುವುದರಿಂದಾಗಿ ವ್ಯಯಾಧಿಪತಿ ರಾಶಿಗೆ ಬರ್ತಾ ಇರುವಂಥ ಶುಕ್ರನಾಗಿದ್ದರಿಂದಾಗಿ ನೀರಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನೀರನ್ನು ಕುಡಿಯಿರಿ. ವಾತಾವರಣದ ಬದಲಾವಣೆಯಿಂದ ಅನೇಕ ಅನಾರೋಗ್ಯ, ಜ್ವರ ಇತ್ಯಾದಿಗಳು ಹಾಗೂ ರಕ್ತ ಸಂಬಂಧಿ ದೋಷಗಳು ಕಂಡುಬರುವಂಥ ಎಲ್ಲ ಸಾಧ್ಯತೆ ಇದೆ. ರಕ್ತಹೀನತೆ ಆಗುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಅರ್ಧಾಷ್ಟಮೆಯ ಶನಿಯ ಪರಿಣಾಮದಿಂದಾಗಿ ಅಲ್ಲಿ ನೀಚತ್ವಕ್ಕೆ ಹೋಗುವಂತಹ ಕುಜನಿಂದಾಗಿ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆ. ನಿಮ್ಮ ಜಾತಕದ ಪರಿಶೀಲನೆಯಿಂದ ಮಾತ್ರ ಇವೆಲ್ಲಕ್ಕೂ ಸಾಧ್ಯ. ಹಾಗಾಗಿ ಕೆಲವರು ಈ ಗುರು ದೃಷ್ಟಿಯಿಂದಾಗಿ ಯಾವುದೇ ತೊಂದರೆ ಇಲ್ಲದಂತೆ ಸಂಪೂರ್ಣವಾದಂತಹ ಉತ್ತಮವಾದ ದಿನಗಳನ್ನು ಕಳೆಯಲಿಕ್ಕೂ ಸಾಧ್ಯ ಇದೆ. ಹಾಗಾಗಿ ಗುರುತತ್ವ ನಿಮ್ಮಲ್ಲಿ ಜಾಗೃತವಾಗಿದ್ದರೆ ಪುಣ್ಯಾಂಶ ಸಂಭೂತರಾದಂತಹ ನೀವು ಪುಣ್ಯಾಂಶವನ್ನು ಎತ್ತಿ ಹಿಡಿಯುವಂತಹ ಸಂಸ್ಕಾರವನ್ನು ಹೊಂದಿದ್ದರೆ ಖಂಡಿತವಾಗಿ ಅತ್ಯುತ್ತಮ ಫಲ. ದ್ವಿತೀಯಾಧಿಪತಿ ಗುರುವಿನ ನೇರ ದೃಷ್ಟಿ ನಿಮ್ಮ ಆರ್ಥಿಕತೆಗೆ ಅತ್ಯುತ್ತಮವಾದ ಫಲ. ಅದೇ ರೀತಿಯಾಗಿ ತೃತೀಯಾಧಿಪತಿಯ ಶನಿ ಅರ್ಧಾಷ್ಟಮ ಶನಿಯಾಗಿ 4ನೇ ಮನೆಯಲ್ಲಿರುವುದರಿಂದಾಗಿ ಸುಖಕ್ಕೆ ಒಂದಿಷ್ಟು ಬಾಧೆಯನ್ನು ಕೆಲವರ ಜಾತಕಗಳ ಮೂಲಕವಾಗಿ ಕೆಲವರಿಗೆ ಕೊಡುವಂತಹ ಲಕ್ಷಣಗಳಿದೆ. ಅಂದರೆ ಸುಖ ಸ್ಥಾನದಲ್ಲಿರುವಂತಹ ಅರ್ಧಾಷ್ಟಮ ಶನಿಯಿಂದಾಗಿ ಸುಖವಿಲ್ಲದಂಥ ಅನುಭವ, ಅನೇಕ ಅಡೆತಡೆಗಳು, ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂಥ ಕ್ರಿಯೆಗಳು ನಡೆಯುವಂಥದ್ದು ವೃಶ್ಚಿಕ ರಾಶಿಯವರ ದುಡುಕುತನದಿಂದ ಉಂಟಾಗುವ ಲಕ್ಷಣ ಇದೆ. ಹಾಗಾಗಿ ಅದನ್ನು ದುಡುಕುತನವನ್ನು ಬಿಟ್ಟಾಗಿ ಹಿರಿಯರಿಗೆ, ಗುರು ಹಿರಿಯರಿಗೆ ಆ ಒಂದು ಶರಣಾಗತಿಯ ಭಾವದಿಂದ ಹೋದಾಗ ಈ ಪೂರ್ವಜನ್ಮದ ದೋಷಗಳ ನಿವಾರಣೆ ಆಗ್ತದೆ. ಅದೇ ರೀತಿಯಾಗಿ ಇನ್ನು ಪಂಚಮಾಧಿಪತಿ ಗುರುವಿನ ನೇರ ದೃಷ್ಟಿ ಅತ್ಯುತ್ತಮವಾದ ಅಧ್ಯಯನ ಯೋಗ, ಅತ್ಯುತ್ತಮ ಸಾಧನಾ ಯೋಗ, ಸಂಪೂರ್ಣ ದೈವಬಲ, ಪ್ರಯತ್ನ ಒಂದು ನಿಮ್ಮದು. ಪ್ರಯತ್ನ ನಮಗೆಲ್ಲದೂ ಬರ್ತದೆ ಎನ್ನುವಂತಹ ಕೆಲವರಿಗೆ ಓವರ್ ಕಾನ್ಫಿಡೆನ್ಸ್ ಇರ್ತದೆ ವಿದ್ಯಾರ್ಥಿಗಳಿಗೆ. ಅದಕ್ಕೆ ಬಿಟ್ಟುಬಿಡಬೇಕು. ನೇರವಾಗಿ ಆ ಒಂದು ಗುರುವಿನ ಅನುಗ್ರಹ ಇರುವಂಥ ಸಮಯದಲ್ಲಿ ಅತಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿದಾಗ ಯಾವುದೇ ಕೆಲಸಗಳಲ್ಲಿರ್ಬೋದು, ನಿಮ್ಮ ಉದ್ಯೋಗದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿ ಆ ಒಂದು ಅತಿ ಹೆಚ್ಚಿನ ಪ್ರಯತ್ನ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಉತ್ತಮವಾದ ಫಲ, ಪ್ರಯತ್ನಕ್ಕೆ ತಕ್ಕಂತೆ ಅದಕ್ಕೂ ಹೆಚ್ಚಿನ ಫಲ ಅನುಭವಿಸುವಂಥ ಯೋಗ ಈ ಗುರುವಿನಿಂದ. ಇನ್ನು 6ನೇ ಮನೆಯ ಅಧಿಪತಿಯೇ ಕುಜನಾಗಿ ನೀಚತ್ವಕ್ಕೆ ಹೋಗೋದ್ರಿಂದ ನಿಮ್ಮ ಶತ್ರುಗಳೆಲ್ಲರೂ ಕೂಡ ಮಾಟಮಂತ್ರ ದೋಷಗಳೆಲ್ಲ ಕಡಿಮೆ ಆಗುವಂಥದ್ದು ಕೆಲವರಿಗೆ ಆಗ್ತಾ ಇದ್ದರೆ ಅದರ ಪ್ರಭಾವ ಕಡಿಮೆ ಆಗ್ತಾ ದೇವಿಯ ಅನುಗ್ರಹ ಸಿಗುವಂಥ ಯೋಗ ಇದೆ. ಸಪ್ತಮಾಧಿಪತಿ ಶುಕ್ರ ಲಗ್ನವನ್ನು, ರಾಶಿಯನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಈ ಮಾಸದಲ್ಲಿ. ಹಾಗಾಗಿ ವಿವಾಹಾದಿ ಯೋಗಗಳಲ್ಲಿ ವಿಶೇಷವಾಗಿ ಈ ಲವ್ ಮ್ಯಾರೇಜ್ ಇತ್ಯಾದಿಗಳಾಗುವಂಥದ್ದಲ್ಲಿ ಪ್ರೇಮ ವಿವಾಹಾದಿಗಳಿಗೆ ಹೆಚ್ಚಿನ ಒತ್ತು ಕಂಡು ಬರ್ಬೋದು. ಆದರೆ ಯಾವುದೇ ರೀತಿಯ ನೀವು ನಿಮ್ಮ ಜಾತಕದಲ್ಲಿ ಅರ್ಧಾಷ್ಟಮ ಶನಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯಾದಂತಹ ಈ ಒಂದು ವಿವಾಹಾದಿ ವಿಚಾರಗಳಲ್ಲಿ ನಿಮ್ಮ ಜಾತಕಾದಿ ಪರಿಶೀಲನೆ ಇಲ್ಲದೆ ಹೆಜ್ಜೆ ಇಡಬಾರದು ಎಂಬುದಾಗಿ ತಮ್ಮಲ್ಲಿ ನಮ್ಮ ವಿನಂತಿ. ಹಾಗೆಯೇ ಅಷ್ಟಮದಲ್ಲಿ ಇರ್ತಕ್ಕಂತಹ ಕುಜನು ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಅಷ್ಟಮಾಧಿಪತಿಯು ಲಗ್ನಕ್ಕೆ
ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅವನು ಏಕಾದಶ ಅಧಿಪತಿ ಆಗಿದ್ದರಿಂದ ಆಂಜನೇಯನ ಆರಾಧನೆಯಿಂದ ಕಂಟಕಾದಿಗಳಿಂದ ದೂರ ಆಗುವಂಥ ಯೋಗ ಬರ್ತದೆ. ದುರ್ಗಿ ಮತ್ತು ಆಂಜನೇಯನ ಆರಾಧನೆ ಯಾರಿಗಾರು ಕಂಟಕ ಇದ್ದರೆ ದಯವಿಟ್ಟು ಪರಿಶೀಲನೆ ಮಾಡಿಕೊಳ್ಳಿ ಜಾತಕವನ್ನು. ಇಂಥ ಸಂದರ್ಭದಲ್ಲಿ ರಾಶಿಯ ಅಧಿಪತಿಯ ಅಷ್ಟಮದಲ್ಲಿದ್ದು ಕಂಟಕವು ಬಂದರೆ ಅನೇಕರಿಗೆ ರಕ್ತದೋಷಗಳು, ನರದೌರ್ಬಲ್ಯತೆಗಳು ಹಾಗೂ ಆಕ್ಸಿಡೆಂಟ್ಗಳು ಇತ್ಯಾದಿಗಳಾಗುವಂತಹ ಲಕ್ಷಣಗಳು ಇದ್ದಿರ್ತದೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಪರಿಶೀಲನೆಯನ್ನು ಮಾಡಿಕೊಂಡು ಔಷಧೋಪಚಾರಗಳನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. ಇನ್ನು ದಶಮ, ಅಷ್ಟಮ, ನವಮ ಭಾಗ್ಯಾಧಿಪತಿ ಅಂತ ಚಂದ್ರ ನಿರಂತರ ಚಲನೆ, ಅಲ್ಲಿಯೇ ರಾಶಿಯಾಧಿಪತಿ ಹೋಗ್ತಾ ಇರೋದು ಉತ್ತಮ ಫಲ ಇದೆ. ಹಾಗಾಗಿ ಪೂರ್ವಜನ್ಮದ ಒಂದು ಪುಣ್ಯ ಫಲವನ್ನು ಅನುಭವಿಸುವಂಥ ಯೋಗ ಕೂಡ ನಿಮಗಿದೆ. ಅದೇ ರೀತಿಯಾಗಿ ಇನ್ನು ದಶಮಾಧಿಪತಿ ಅಂತ ರವಿಯು ವ್ಯಯಕ್ಕೆ ಬರುವುದರಿಂದ ಉದ್ಯೋಗದಲ್ಲಿ ಅನೇಕ ವಿಧವಾದಂತಹ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ. ಆದರೆ ಗುರು ದೃಷ್ಟಿಯಿಂದ ನೀವು ಅದನ್ನು ಅಂದರೆ ನಿಮ್ಮ ಒಂದು ಸ್ವಂತಿಕೆಯಿಂದ, ನಿಮ್ಮ ಒಂದು ವ್ಯಕ್ತಿತ್ವದ ಒಂದು ಸ್ಪಷ್ಟತೆಯಿಂದ ಆ ಒಂದು ಜಾಬನ್ನು, ಉದ್ಯೋಗವನ್ನು ಉಳಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಅತ್ಯುತ್ತಮವಾದ ಉದ್ಯೋಗ ಯೋಗ. ಆದರೆ ಈ ಒಂದು ಮಾಸದಲ್ಲಿ ವಿಶೇಷವಾದಂತಹ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ಮಾಸ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಆರ್ಥಿಕತೆಯನ್ನು ಮಾಡಿಕೊಂಡು ಹೋದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥ ಲಕ್ಷಣ ಇದೆ. ಏಕಾದಶಾಧಿಪತಿಯಾದ ಬುಧ ಲಗ್ನದಲ್ಲಿರುವುದರಿಂದ, ರಾಶಿಯಲ್ಲಿರುವುದರಿಂದ, ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದರಿಂದ ಯಾರಾದರೂ ಹೊಸ ಉದ್ಯೋಗಾದಿಗಳನ್ನು ಮಾಡಬೇಕು ಅಂತಾದರೆ ಆಂಜನೇಯನ ಆರಾಧನೆ, ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರನ್ನು ಮಾಡಿ ಆಂಜನೇಯನ ಆರಾಧನೆಯನ್ನು ಕೂಡ ಮಾಡಿಕೊಳ್ಳಿ. ಆ ಮೂಲಕವಾಗಿ ನಿಮಗೆ ಫಲ ಸಿಗ್ತದೆ. ವ್ಯಯಾಧಿಪತಿಯಾದ ಶುಕ್ರ ಸಪ್ತಮಾಧಿಪತಿಯೂ ಆಗಿದ್ದರಿಂದ ಮದುವೆ ವಿಚಾರಗಳಲ್ಲಿ ಅನೇಕ ಗೊಂದಲಗಳು, ಒಂದು ಹೆಣ್ಣು ನೋಡಿ ಹೋಗಿ ಬಿಟ್ಟು ಹೋಗುವಂಥದ್ದು, ಗಂಡು ನೋಡಿ ಹೋಗಿ ಬಿಟ್ಟು ಹೋಗುವಂಥದ್ದು ಇತ್ಯಾದಿ ಪ್ರಕ್ರಿಯೆಗಳು ಆಗ್ತಾ ಬರ್ಬೋದು. ಆದರೆ ಅಂತಹ ಪ್ರಕ್ರಿಯೆಗಳು ಹೆಚ್ಚಾದರೆ ದಯವಿಟ್ಟು ನೀವು ಜಾತಕದ ಪರಿಶೀಲನೆ ಮಾಡಿಕೊಳ್ಳಬೇಡಿ. ಅನೇಕರು ಕಾಮೆಂಟ್ ಮಾಡ್ತಿದ್ದಾರೆ, ಮ್ಯಾರೇಜ್ ಬಗ್ಗೆ ಹೇಳಿ, ಹಾಗೆ ಮಾಡಿ, ಹೀಗೆ ಇದನ್ನು ಹೇಳಿ, ಅದನ್ನು ಹೇಳಿ ಅಂತ. ನೋಡಿ, ಸಾಧ್ಯವಾದಷ್ಟು ರಾಶಿಯ ಫಲದ ಮೂಲಕ ಹೇಳಿದ್ವಿ. ಈ ಮುಂಚೆ ಹೇಳಿದಂತೆ ಒಂದೇ ರಾಶಿಯವರಿಗೆ ಈ ಒಂದೇ ಫಲ ಎಲ್ಲರಿಗೂ ಆಗಬೇಕು ಅನ್ನೋದು ಯಾವ ಅಂಶವೂ ಇಲ್ಲ. 5% ಆದರೆ ಹೆಚ್ಚು. ಆದರೆ ಇದು ಸಾಮಾನ್ಯವಾದಂತಹ ಫಲಗಳೇ ಆಗಿದ್ದರಿಂದ ಈ ಗ್ರಹಸ್ಥಿತಿಗಳು ಹಾಗಾಗಿರುವುದರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಫಲಗಳು ಅತಿ ಹೆಚ್ಚಿನ ಜನರಿಗೆ ಸಾಮಾನ್ಯವಾಗಿ ಸೂಟ್ ಆಗ್ಬೋದು. ನಿಮ್ಮ ಜಾತಕದಲ್ಲಿದ್ದಂತೆ ಅದು ನಿಮ್ಮ ಕಷ್ಟ ಸುಖಗಳಿಗೆ ಆ ಒಂದು ಪೂರ್ವಜನ್ಮದ ಪಾಪ ಮತ್ತು ಈ ಜನ್ಮದ ಪುಣ್ಯ ಎಲ್ಲವನ್ನು ಸೇರಿಸ್ಕೊಂಡು ಅದು ಕಷ್ಟ ಸುಖಗಳು ಬರ್ತದೆ. ಮತ್ತು ಅನೇಕರು ತಮ್ಮ ಮನಸ್ಸಿನಲ್ಲೇ ಕಷ್ಟ ಅಂದ್ಕೊಂಡು ಇನ್ನೊಂದಿಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಧನ್ಯವಾದಗಳು ಮಿತ್ರರೇ. ನಮಸ್ತೆ. ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಫಲವನ್ನು ಕೇಳಲಿಕ್ಕೆ ನಮ್ಮ ಆತ್ಮೀಯ ಸ್ವಾಗತ. ಈ ಮುಂಚೆ ಹೇಳಿದಂತೆ ಅತ್ಯುತ್ತಮವಾದ ಫಲವನ್ನು ಈ ಆಶ್ವಯುಜ ಮಾಸದಲ್ಲಿ ಪಡೆಯುವಂತಹ ಒಂದು ಪ್ರಯತ್ನ ನಿಮ್ಮಿಂದ ಆಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಆತ್ಮೀಯ ಮಿತ್ರರೇ, ವೃಶ್ಚಿಕ ರಾಶಿಯಲ್ಲಿ ಈ ಶುಕ್ರನು ಪ್ರವೇಶ ಮಾಡ್ತಾ ಇದ್ದಾನೆ, ಬುಧನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಕುಜ ರಾಶ್ಯಾಧಿಪತಿ ಅಂತ ಕುಜನು ಅಷ್ಟಮದಲ್ಲಿದ್ದು ಈ ಒಂದು ಮಾಸದಲ್ಲಿ ಭಾಗ್ಯಕ್ಕೆ ಪ್ರವೇಶ ಮಾಡಿದರೂ ನೀಚತ್ವವನ್ನು ಹೊಂದುತ್ತಾನೆ. ಹಾಗಾಗಿ ಕುಲದೇವತಾ ಆರಾಧನೆಯ ಫಲ ಮುಖ್ಯವಾಗಿ ಕಂಡುಬರ್ತದೆ. ಕುಜನ ಸ್ವಾಭಾವಿಕ ರಜೋಗುಣದಿಂದಾಗಿ ಉಂಟಾಗುವ ಸಿಟ್ಟನ್ನು ಕಡಿಮೆ ಮಾಡಿಕೊಂಡಾಗ, ಅಳು ಬೇಸರ ಇತ್ಯಾದಿಗಳನ್ನು ಕಡಿಮೆ ಮಾಡಿಕೊಂಡಾಗ ಆ ಕುಜನ ನೀಚತ್ವದ ಫಲದಿಂದ ಸ್ವಲ್ಪ ಅವನ ಒಳ್ಳೆಯ ಫಲವನ್ನು ಅನುಭವಿಸ್ಬೋದು. ಅದೇ ರೀತಿಯಾಗಿ ಕುಲದೇವತಾ ಆರಾಧನೆಯನ್ನು, ದುರ್ಗಿಯ ಆರಾಧನೆಯನ್ನು, ಚೌಡಿಯ ಆರಾಧನೆಯನ್ನು ಮಾಡೋದರಿಂದ ಕೂಡ ನಿಮ್ಮ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಕಾರಣ ಏನು ಅಂದರೆ ವೃಷಭದಲ್ಲಿರುವಂತಹ ಗುರು ನೇರವಾದ ದೃಷ್ಟಿಯನ್ನು ವೃಶ್ಚಿಕಕ್ಕೆ ಬೀರಿದ್ದಾನೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯ ಸಂಪೂರ್ಣ ಫಲ ನಿಮಗೆ ಈ ಒಂದು ಆಶ್ವೀಜ ಮಾಸದಲ್ಲಿ ಅತ್ಯುತ್ತಮವಾಗಿ ಸಿಗುವಂಥ ಲಕ್ಷಣವನ್ನು ಹೊಂದಿದೆ. ಈ ಗುರುವಿನ ನೇರವಾದ ದೃಷ್ಟಿ ಇದ್ದು ರಾಶಿಧಿಪತಿಯು ಭಾಗ್ಯಕ್ಕೆ ಹೋಗುವಂಥ ಈ ಒಂದು ಆಶ್ವೀಜ ಮಾಸ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ನೀಡಲಿಕ್ಕಿದೆ. ಆರೋಗ್ಯದಲ್ಲಿ ಎಲ್ಲವೂ ರೀತಿಯಿಂದ ಕೊಡಲಿಕ್ಕಿದೆ. ಆದರೂ ಕೂಡ ರವಿಯು ವ್ಯಯಕ್ಕೆ ಬರುವುದರಿಂದಾಗಿ, ವ್ಯಯಾಧಿಪತಿ ರಾಶಿಗೆ ಬರ್ತಾ ಇರುವಂಥ ಶುಕ್ರನಾಗಿದ್ದರಿಂದಾಗಿ ನೀರಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನೀರನ್ನು ಕುಡಿಯಿರಿ. ವಾತಾವರಣದ ಬದಲಾವಣೆಯಿಂದ ಅನೇಕ ಅನಾರೋಗ್ಯ, ಜ್ವರ ಇತ್ಯಾದಿಗಳು ಹಾಗೂ ರಕ್ತ ಸಂಬಂಧಿ ದೋಷಗಳು ಕಂಡುಬರುವಂಥ ಎಲ್ಲ ಸಾಧ್ಯತೆ ಇದೆ. ರಕ್ತಹೀನತೆ ಆಗುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಅರ್ಧಾಷ್ಟಮೆಯ ಶನಿಯ ಪರಿಣಾಮದಿಂದಾಗಿ, ಅಲ್ಲಿ ನೀಚತ್ವಕ್ಕೆ ಹೋಗುವಂಥ ಕುಜನಿಂದಾಗಿ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆ. ನಿಮ್ಮ ಜಾತಕದ ಪರಿಶೀಲನೆಯಿಂದ ಮಾತ್ರ ಇವೆಲ್ಲಕ್ಕೂ ಸಾಧ್ಯ. ಹಾಗಾಗಿ ಕೆಲವರು ಈ ಗುರು ದೃಷ್ಟಿಯಿಂದಾಗಿ ಯಾವುದೇ ತೊಂದರೆ ಇಲ್ಲದಂತೆ ಸಂಪೂರ್ಣವಾದಂತಹ ಉತ್ತಮವಾದ ದಿನಗಳನ್ನು ಕಳೆಯಲಿಕ್ಕೂ ಸಾಧ್ಯ ಇದೆ. ಹಾಗಾಗಿ ಗುರುತತ್ವ ನಿಮ್ಮಲ್ಲಿ ಜಾಗೃತವಾಗಿದ್ದರೆ ಪುಣ್ಯಾಂಶ ಸಂಭೂತರಾದಂತಹ ನೀವು
ಪುಣ್ಯಾಂಶವನ್ನು ಎತ್ತಿ ಹಿಡಿಯುವಂತಹ ಸಂಸ್ಕಾರವನ್ನು ಹೊಂದಿದ್ದರೆ ಖಂಡಿತವಾಗಿ ಅತ್ಯುತ್ತಮ ಫಲ. ದ್ವಿತೀಯಾಧಿಪತಿ ಗುರುವಿನ ನೇರ ದೃಷ್ಟಿ ನಿಮ್ಮ ಆರ್ಥಿಕತೆಗೆ ಅತ್ಯುತ್ತಮವಾದ ಫಲ. ಅದೇ ರೀತಿಯಾಗಿ ತೃತೀಯಾಧಿಪತಿಯ ಶನಿ ಸಾರ್ಧಾಷ್ಟಮ ಶನಿಯಾಗಿ 4ನೇ ಮನೆಯಲ್ಲಿರುವುದರಿಂದಾಗಿ ಸುಖಕ್ಕೆ ಒಂದಿಷ್ಟು ಬಾಧೆಯನ್ನು ಕೆಲವರ ಜಾತಕಗಳ ಮೂಲಕವಾಗಿ ಕೆಲವರಿಗೆ ಕೊಡುವಂಥ ಲಕ್ಷಣಗಳಿದೆ. ಅಂದರೆ ಸುಖ ಸ್ಥಾನದಲ್ಲಿರುವಂತಹ ಅರ್ಧಾಷ್ಟಮ ಶನಿಯಿಂದಾಗಿ ಸುಖವಿಲ್ಲದಂಥ ಅನುಭವ, ಅನೇಕ ಅಡೆತಡೆಗಳು, ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂಥ ಕ್ರಿಯೆಗಳು ನಡೆಯುವಂಥದ್ದು ವೃಶ್ಚಿಕ ರಾಶಿಯವರ ದುಡುಕುತನದಿಂದ ಉಂಟಾಗುವ ಲಕ್ಷಣ ಇದೆ. ಹಾಗಾಗಿ ಅದನ್ನು ದುಡುಕುತನವನ್ನು ಬಿಟ್ಟಾಗಿ ಹಿರಿಯರಿಗೆ, ಗುರು ಹಿರಿಯರಿಗೆ ಆ ಒಂದು ಶರಣಾಗತಿಯ ಭಾವದಿಂದ ಹೋದಾಗ ಈ ಪೂರ್ವಜನ್ಮದ ದೋಷಗಳ ನಿವಾರಣೆ ಆಗ್ತದೆ. ಅದೇ ರೀತಿಯಾಗಿ ಇನ್ನು ಪಂಚಮಾಧಿಪತಿ ಗುರುವಿನ ನೇರ ದೃಷ್ಟಿ ಅತ್ಯುತ್ತಮವಾದ ಅಧ್ಯಯನ ಯೋಗ, ಅತ್ಯುತ್ತಮ ಸಾಧನಾ ಯೋಗ, ಸಂಪೂರ್ಣ ದೈವಬಲ, ಪ್ರಯತ್ನ ಒಂದು ನಿಮ್ಮದು. ಪ್ರಯತ್ನ ನಮಗೆಲ್ಲದೂ ಬರ್ತದೆ ಎನ್ನುವಂತಹ ಕೆಲವರಿಗೆ ಓವರ್ ಕಾನ್ಫಿಡೆನ್ಸ್ ಇರ್ತದೆ ವಿದ್ಯಾರ್ಥಿಗಳಿಗೆ, ಅದಕ್ಕೆ ಬಿಟ್ಟುಬಿಡಬೇಕು. ನೇರವಾಗಿ ಆ ಒಂದು ಗುರುವಿನ ಅನುಗ್ರಹ ಇರುವಂಥ ಸಮಯದಲ್ಲಿ ಅತಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿದಾಗ ಯಾವುದೇ ಕೆಲಸಗಳಲ್ಲಿರ್ಬೋದು, ನಿಮ್ಮ ಉದ್ಯೋಗದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿ ಆ ಒಂದು ಅತಿ ಹೆಚ್ಚಿನ ಪ್ರಯತ್ನ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಉತ್ತಮವಾದ ಫಲ, ಪ್ರಯತ್ನಕ್ಕೆ ತಕ್ಕಂತೆ ಅದಕ್ಕೂ ಹೆಚ್ಚಿನ ಫಲ ಅನುಭವಿಸುವಂಥ ಯೋಗ ಈ ಗುರುವಿನಿಂದ. ಇನ್ನು 6ನೇ ಮನೆಯ ಅಧಿಪತಿಯೇ ಕುಜನಾಗಿ ನೀಚತ್ವಕ್ಕೆ ಹೋಗೋದ್ರಿಂದ ನಿಮ್ಮ ಶತ್ರುಗಳೆಲ್ಲರೂ ಕೂಡ ಮಾಟಮಂತ್ರ ದೋಷಗಳೆಲ್ಲ ಕಡಿಮೆ ಆಗುವಂಥದ್ದು ಕೆಲವರಿಗೆ ಆಗ್ತಾಯಿದ್ರೆ ಅದರ ಪ್ರಭಾವ ಕಡಿಮೆ ಆಗ್ತಾ ದೇವಿಯ ಅನುಗ್ರಹ ಸಿಗುವಂಥ ಯೋಗ ಇದೆ. ಸಪ್ತಮಾಧಿಪತಿ ಶುಕ್ರ ಲಗ್ನವನ್ನು, ರಾಶಿಯನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಈ ಮಾಸದಲ್ಲಿ. ಹಾಗಾಗಿ ವಿವಾಹಾದಿ ಯೋಗಗಳಲ್ಲಿ ವಿಶೇಷವಾಗಿ ಈ ಲವ್ ಮ್ಯಾರೇಜ್ ಇತ್ಯಾದಿಗಳಾಗುವಂಥದ್ದಲ್ಲಿ ಪ್ರೇಮ ವಿವಾಹಾದಿಗಳಿಗೆ ಹೆಚ್ಚಿನ ಒತ್ತು ಕಂಡು ಬರ್ಬೋದು. ಆದರೆ ಯಾವುದೇ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಅರ್ಧಾಷ್ಟಮ ಶನಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯಾದಂತಹ ಈ ಒಂದು ವಿವಾಹಾದಿ ವಿಚಾರಗಳಲ್ಲಿ ನಿಮ್ಮ ಜಾತಕಾದಿ ಪರಿಶೀಲನೆ ಇಲ್ಲದೆ ಹೆಜ್ಜೆ ಇಡಬಾರದು ಎಂಬುದಾಗಿ ತಮ್ಮಲ್ಲಿ ನಮ್ಮ ವಿನಂತಿ. ಹಾಗೆಯೇ ಅಷ್ಟಮದಲ್ಲಿ ಇರ್ತಕ್ಕಂತಹ ಕುಜನು ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಅಷ್ಟಮಾಧಿಪತಿಯು ಲಗ್ನಕ್ಕೆ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅವನು ಏಕಾದಶ ಅಧಿಪತಿಯಾಗಿದ್ದರಿಂದ ಆಂಜನೇಯನ ಆರಾಧನೆಯಿಂದ ಕಂಟಕಾದಿಗಳಿಂದ ದೂರ ಆಗುವಂಥ ಯೋಗ ಬರ್ತದೆ. ದುರ್ಗಿ ಮತ್ತು ಆಂಜನೇಯನ ಆರಾಧನೆ ಯಾರಿಗಾರು ಕಂಟಕ ಇದ್ದರೆ ದಯವಿಟ್ಟು ಪರಿಶೀಲನೆ ಮಾಡಿಕೊಳ್ಳಿ ಜಾತಕವನ್ನು. ಇಂಥ ಸಂದರ್ಭದಲ್ಲಿ ರಾಶಿಯ ಅಧಿಪತಿಯ ಅಷ್ಟಮದಲ್ಲಿದ್ದು ಕಂಟಕವು ಬಂದರೆ ಅನೇಕರಿಗೆ ರಕ್ತದೋಷಗಳು, ನರದೌರ್ಬಲ್ಯತೆಗಳು ಹಾಗೂ ಆಕ್ಸಿಡೆಂಟ್ಗಳು ಇತ್ಯಾದಿಗಳಾಗುವಂತಹ ಲಕ್ಷಣಗಳು ಇದ್ದಿರ್ತದೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಪರಿಶೀಲನೆಯನ್ನು ಮಾಡಿಕೊಂಡು ಔಷಧೋಪಚಾರಗಳನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. ಇನ್ನು ದಶಮ, ಅಷ್ಟಮ, ನವಮ ಭಾಗ್ಯಾಧಿಪತಿ ಅಂತ ಚಂದ್ರ ನಿರಂತರ ಚಲನೆ, ಅಲ್ಲಿಯೇ ರಾಶಿಯಾಧಿಪತಿ ಹೋಗ್ತಾ ಇರೋದು ಉತ್ತಮ ಫಲ ಇದೆ. ಹಾಗಾಗಿ ಪೂರ್ವಜನ್ಮದ ಒಂದು ಪುಣ್ಯ ಫಲವನ್ನು ಅನುಭವಿಸುವಂಥ ಯೋಗ ಕೂಡ ನಿಮಗಿದೆ. ಅದೇ ರೀತಿಯಾಗಿ ಇನ್ನು ದಶಮಾಧಿಪತಿ ಅಂತ ರವಿಯು ವ್ಯಯಕ್ಕೆ ಬರುವುದರಿಂದ ಉದ್ಯೋಗದಲ್ಲಿ ಅನೇಕ ವಿಧವಾದಂತಹ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ. ಆದರೆ ಗುರು ದೃಷ್ಟಿಯಿಂದ ನೀವು ಅದನ್ನು ಅಂದರೆ ನಿಮ್ಮ ಒಂದು ಸ್ವಂತಿಕೆಯಿಂದ, ನಿಮ್ಮ ಒಂದು ವ್ಯಕ್ತಿತ್ವದ ಒಂದು ಸ್ಪಷ್ಟತೆಯಿಂದ ಆ ಒಂದು ಜಾಬನ್ನು, ಉದ್ಯೋಗವನ್ನು ಉಳಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಅತ್ಯುತ್ತಮವಾದ ಉದ್ಯೋಗ ಯೋಗ. ಆದರೆ ಈ ಒಂದು ಮಾಸದಲ್ಲಿ ವಿಶೇಷವಾದಂತಹ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ಮಾಸ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಆರ್ಥಿಕತೆಯನ್ನು ಮಾಡಿಕೊಂಡು ಹೋದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥ ಲಕ್ಷಣ ಇದೆ. ಏಕಾದಶಾಧಿಪತಿಯಾದ ಬುಧ ಲಗ್ನದಲ್ಲಿರುವುದರಿಂದ, ರಾಶಿಯಲ್ಲಿರುವುದರಿಂದ, ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದರಿಂದ ಯಾರಾದರೂ ಹೊಸ ಉದ್ಯೋಗಾದಿಗಳನ್ನು ಮಾಡಬೇಕು ಅಂತಾದರೆ ಆಂಜನೇಯನ ಆರಾಧನೆ, ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರನ್ನು ಮಾಡಿ ಆಂಜನೇಯನ ಆರಾಧನೆಯನ್ನು ಕೂಡ ಮಾಡಿಕೊಳ್ಳಿ. ಆ ಮೂಲಕವಾಗಿ ನಿಮಗೆ ಫಲ ಸಿಗ್ತದೆ. ವ್ಯಯಾಧಿಪತಿಯಾದ ಶುಕ್ರ ಸಪ್ತಮಾಧಿಪತಿಯೂ ಆಗಿದ್ದರಿಂದ ಮದುವೆ ವಿಚಾರಗಳಲ್ಲಿ ಅನೇಕ ಗೊಂದಲಗಳು, ಒಂದು ಹೆಣ್ಣು ನೋಡಿ ಹೋಗಿ ಬಿಟ್ಟು ಹೋಗುವಂಥದ್ದು, ಗಂಡು ನೋಡಿ ಹೋಗಿ ಬಿಟ್ಟು ಹೋಗುವಂಥದ್ದು ಇತ್ಯಾದಿ ಪ್ರಕ್ರಿಯೆಗಳು ಆಗ್ತಾ ಬರ್ಬೋದು. ಆದರೆ ಅಂತಹ ಪ್ರಕ್ರಿಯೆಗಳು ಹೆಚ್ಚಾದರೆ ದಯವಿಟ್ಟು ನೀವು ಜಾತಕದ ಪರಿಶೀಲನೆ ಮಾಡಿಕೊಳ್ಳಬೇಡಿ. ಅನೇಕರು ಕಾಮೆಂಟ್ ಮಾಡ್ತಿದ್ದಾರೆ, ಮ್ಯಾರೇಜ್ ಬಗ್ಗೆ ಹೇಳಿ, ಹಾಗೆ ಮಾಡಿ, ಹೀಗೆ ಇದನ್ನು ಹೇಳಿ, ಅದನ್ನು ಹೇಳಿ ಅಂತ. ನೋಡಿ, ಸಾಧ್ಯವಾದಷ್ಟು ರಾಶಿಯ ಫಲದ ಮೂಲಕ ಹೇಳಿದ್ವಿ. ಈ ಮುಂಚೆ ಹೇಳಿದಂತೆ ಒಂದೇ ರಾಶಿಯವರಿಗೆ ಈ ಒಂದೇ ಫಲ ಎಲ್ಲರಿಗೂ ಆಗಬೇಕು ಅನ್ನೋದು ಯಾವ ಅಂಶವೂ ಇಲ್ಲ. 5% ಆದರೆ ಹೆಚ್ಚು. ಆದರೆ ಇದು ಸಾಮಾನ್ಯವಾದಂತಹ ಫಲಗಳೇ ಆಗಿದ್ದರಿಂದ ಈ ಗ್ರಹಸ್ಥಿತಿಗಳು ಹಾಗಾಗಿರುವುದರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಫಲಗಳು ಅತಿ ಹೆಚ್ಚಿನ ಜನರಿಗೆ ಸಾಮಾನ್ಯವಾಗಿ ಸೂಟ್ ಆಗ್ಬೋದು. ನಿಮ್ಮ ಜಾತಕದಲ್ಲಿದ್ದಂತೆ ಅದು ನಿಮ್ಮ ಕಷ್ಟ ಸುಖಗಳಿಗೆ ಆ ಒಂದು ಪೂರ್ವಜನ್ಮದ ಪಾಪ ಮತ್ತು ಈ ಜನ್ಮದ ಪುಣ್ಯ ಎಲ್ಲವನ್ನು ಸೇರಿಸ್ಕೊಂಡು ಅದು ಕಷ್ಟ ಸುಖಗಳು ಬರ್ತದೆ. ಮತ್ತು ಅನೇಕರು ತಮ್ಮ ಮನಸ್ಸಿನಲ್ಲೇ ಕಷ್ಟ ಅಂದ್ಕೊಂಡು ಇನ್ನೊಂದಿಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಧನ್ಯವಾದಗಳು ಮಿತ್ರರೇ, ನಮಸ್ತೆ.